ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಚಂದನ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನು ಗೊತ್ತಾ, ನಾನು ನಮ್ಮ ಮನೆಗೆ ಲಾಸ್ಟ್ 8 months ಬ್ಯಾಕ್ ನಾನು ಇಂಡಿಯಾಗೆ ಬಂದಾಗ ನಾನು ಸರ್ಪ್ರೈಸ್ ಮಾಡಿದ್ದೆ ನಮ್ಮ ಮಮ್ಮಿಗೆ. ಅದೇ ವ್ಲಾಗ್ ಇವತ್ತಿಂದು. ಬನ್ನಿ ನಮ್ಮ ಮಮ್ಮಿ ಹೆಂಗೆ ರಿಯಾಕ್ಟ್ ಮಾಡಿದ್ರು ನೋಡೋಣ. ಇವರೆಲ್ಲ ನನ್ನ ಫ್ರೆಂಡ್ಸು. ಇಲ್ಲಿ ಫಸ್ಟ್ ಅಡುಗೆ ಮಾಡಿಕೊಂಡು ಊಟ ಮಾಡಿದ್ವಿ. ನಾನು ಹೋಗ್ತೀನಿ ನಾಳೆ ಅಂತ ಹೇಳ್ಬಿಟ್ಟು ಎಲ್ಲರ ಜೊತೆಗೆ ಊಟ ಮಾಡಿದ್ವಿ. ಅಡುಗೆ ಮಾತ್ರ ತುಂಬ ಚೆನ್ನಾಗಿ ಮಾಡ್ತಾರೆ ನನ್ನ ಫ್ರೆಂಡ್ಸು. ಅದಾದಮೇಲೆ ನಾವು ಒಂದು ಅರೇಬಿಕ್ ಕ್ಯಾಂಟೀನ್ಗೆ ಹೋಗಿದ್ವಿ. ಆ್ಯಕ್ಚುಲಿ ರೆಸ್ಟೋರೆಂಟ್ಗೆ ಹೋಗಿದ್ವಿ ನಾನು, ಅನು, ಐಶು. ಅಲ್ಲಿಂದ ಅರೇಬಿಕ್ ಫುಡ್ಡೆಲ್ಲ ಟೇಸ್ಟ್ ಮಾಡಿಬಿಟ್ಟು ಅಲ್ಲಿಂದ ನಾವು ಗಿಟಾರ್ ಶಾಪ್ಗೆ ಹೋದ್ವಿ. ಏನಕ್ಕೆ ಹೋದ್ವಿ ಅಂತ ಗೊತ್ತಾ, ನನ್ನ ತಂಗಿಗೆ ಗಿಟಾರ್ ಗಿಫ್ಟ್ ಮಾಡಬೇಕಂತ ತುಂಬ ದಿನದಿಂದ ಇಷ್ಟ ಇತ್ತು. ಅದಕ್ಕೆ ಈ ಸರಿ ಅವಳಿಗೆ ಗಿಟಾರ್ ತಗೊಂಡೋಗ್ಬೇಕು, ಅದು ಇಲ್ಲಿಂದನೇ ತಗೊಂಡೋಗ್ಬೇಕು, ಮೆಮೊರಬಲ್ ಆಗಿರಲಿ ಅಂತ ನಾವು ಗಿಟಾರ್ ಶಾಪಿಗೆ ಹೋಗ್ಬಿಟ್ಟು ಪರ್ಚೇಸ್ ಮಾಡೋಕ್ಕೆ ಹೋದ್ವಿ. 26,000 ಇತ್ತು ನೋಡ್ರಿ, ಯಮಹಾ ಕಂಪ್ನಿ ಅದು. ಆಮೇಲೆ ನಾನು ಬ್ಲ್ಯಾಕ್ ಕಲರ್ ಗಿಟಾರ್ ತಗೊಂಡೋಗ್ಬೇಕಂತ ಇತ್ತು. ಯೂಕಲೆಲ್ಲ ಪ್ಲೇ ಮಾಡಿದೆ. ಇದು ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಅಲ್ಲಿಂದ ನಾವು ನೆಕ್ಸ್ಟ್ ಡೇ ಏರ್ಪೋರ್ಟಿಗೆ ರೆಡಿಯಾಗಿ ಹೊರಟೆ. ಅನು ಮತ್ತು ಐಶ್ವರ್ಯ ಬಂದಿದ್ರು ನನ್ನ ಜೊತೆಗೆ. ಅವಳು ವರ್ಕ್ ಮಾಡ್ಕೊತಾ ಇದ್ಲು. ಏರ್ಪೋರ್ಟ್ ರೀಚ್ ಆದ್ವಿ. ಆಮೇಲೆ ಒಳಗಡೆ ಗಿಟಾರ್ಗೆ ಪ್ಯಾಕಿಂಗ್ ಮಾಡಿಸ್ಕೊಂಡು ನಾನು ಒಳಗೆ ಹೋದೆ. ವೆಯ್ಟ್ ಮಾಡ್ತಾ ಇದ್ದೆ ಲಾಂಜಲ್ಲಿ. ಅಲ್ಲಿಂದ ಫಸ್ಟ್ ಫ್ಲೈಟ್ ಕ್ಯಾಚ್ ಮಾಡಿದೆ. ನಾನು ಫುಲ್ ಎಕ್ಸೈಟ್ಮೆಂಟಲ್ಲಿದ್ದೆ. ಅಮ್ಮ ಏನಂತಾರೆ, ಹೆಂಗೆ ರಿಯಾಕ್ಟ್ ಮಾಡ್ತಾರೆ ನೋಡಬೇಕು ಅಂತ. ಬುಕ್ ಮಾಡಿದ್ದೆಲ್ಲ ಅಮ್ಮಂಗೆ ಗೊತ್ತಿತ್ತು, ಇಲ್ಲಾಂದರೆ ಅಮೌಂಟ್ ಹೆಂಗೆ ಬರುತ್ತೆ ಹೇಳ್ರಿ ಬುಕ್ ಮಾಡೋಕ್ಕೆ. ಆದರೆ ಒಂದೇನು ಹೇಳಿದ್ದೆ ಅಂದರೆ ಫ್ಲೈಟ್ ರೀಶೆಡ್ಯೂಲ್ ಆಗಿದೆ, ಅದಿನ್ನೂ ಡೇಟ್ ಹೇಳಿಲ್ಲ ಅಂತ ಹೇಳಿದ್ದೆ. ಇದು ಮಲೇಷ್ಯಾ ರೀಚ್ ಆಗಿ ವೆಯ್ಟ್ ಮಾಡ್ತಾ ಇದ್ದೆ. ಆಮೇಲೆ ಅಲ್ಲಿಂದ ಗೇಟ್ಸ್ ಹತ್ರ ಹೋಗಿ ನೆಕ್ಸ್ಟ್ ಫ್ಲೈಟ್ ಸ್ಟಾರ್ಟ್ ಆಯಿತು. ಹಂಗಂತೂ ಫುಲ್ ಎಕ್ಸೈಟ್ಮೆಂಟ್ ಇತ್ತು. ತುಂಬ ದಿನದಿಂದ ಇತ್ತು ಈ ಥರ ಹೋಗ್ಬೇಕು ಒಂದ್ಸರಿ ಅಂತ. ಯಾವಾಗಲೂ ಒಬ್ಳೆ ಟ್ರಾವೆಲ್ ಮಾಡಿ 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 ಸಾಕಾಗಿ ಹೋಗಿತ್ತು. ಬೆಂಗಳೂರು ರೀಚ್ ಆದೆ ಅಟ್ ಲಾಸ್ಟ್. ಫುಲ್ ಖುಷಿ. 10 kgs ನಾನು ಒಬ್ಳೆ ಕ್ಯಾರಿ ಮಾಡ್ಕೊಂಡು ಹೋಗಿದ್ದು. ಅದು ಬ್ಯಾಗ್ 7 kg ಪ್ಲಸ್ ಗಿಟಾರ್ 3 kgs. ಅಲ್ಲಿ ನನ್ನ ಫ್ರೆಂಡ್ಸ್ ಬಂದಿದ್ರು, ಪಿಕ್ ಮಾಡಿದ್ರು, ಊಟ ಮಾಡಿದೆ. ಇಂಡಿಯಾ ಫುಡ್ ತಿಂದು ಫುಲ್ ಖುಷಿಯಾಗಿ ಹೋಗ್ಬಿಡ್ತು. ಸ್ವರ್ಗ ನಮ್ಮ ದುರ್ಗ, ಹೆಸರಲ್ಲೇ ಸ್ವರ್ಗ ಇದೆ. ಆ ಫ್ಯಾನ್ ಮತ್ತು ಮೌಂಟೇನ್ಸ್ ಎಲ್ಲ ನೋಡ್ತಿದ್ರೆ ನಮ್ಮನ್ನು ವೆಲ್ಕಮ್ ಮಾಡ್ತಾ ಇದೆ ಅಂತ ಅನ್ನಿಸ್ತಾ ಇರುತ್ತೆ. ಆಟೋಲ್ ಮನೆ ರೀಚ್ ಆದೆ. ಎಲ್ಲರೂ ರಿಯಾಕ್ಷನ್ ನೋಡ್ರಿ ಹೆಂಗಿದೆ. ನಮ್ಮ ಅಜ್ಜಿ ಅಂತೂ ಫುಲ್ ಶಾಕ್. ನನ್ನ ತಂಗಿ ಡಾನ್ಸ್ ಪ್ರೋಗ್ರಾಮ್ಗೆ ಅಂತ ರೆಡಿಯಾಗಿ ಹೋಗ್ತಾ ಇದ್ಲು. ಅಲ್ಲಿಂದ ಆಟೋ ಇಳಿದು ಬಂದೆ. ಇದು ನನ್ನ ತಂಗಿ ಎಲ್ಲ ಕ್ಯಾಪ್ಚರ್ ಮಾಡಿರೋದು. ಶಾಕಲ್ಲಿ ಫೋನ್ ಎತ್ಕೊಂಡು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ಲು. ಅವನು ನನ್ನ ತಮ್ಮ. ಆಮೇಲೆ ಅಮ್ಮ ಇರ್ಲಿಲ್ಲ, ಸ್ಕೂಲ್ಗೆ ಹೋಗಿದ್ರು. ವೆಯ್ಟ್ ಮಾಡ್ತಾ ಇದ್ದೆ ಅಮ್ಮ ಬರೋದನ್ನೇ. ಅಮ್ಮ ಬಂದ್ಮೇಲೆ ನೋಡ್ರಿ, ನಾನ್ ಫ್ಲವರ್ ಇಟ್ಕೊಂಡಿದೀನಿ, ನಾನು ಅಮ್ಮಂಗೆ ರೋಸ್ ಕೊಡಕ್ಕೆ ಅಂತ ಇಟ್ಕೊಂಡಿದ್ದೆ. ಅಮ್ಮ ಮುಂಚೆ ಗೊತ್ತಾಗಿದ್ರೆ ಆರತಿ ಮಾಡೆಲ್ಲ ಒಳಗೆ ಕರ್ಕೊಂತ ಇದ್ರು. ಈಗ ಅಮ್ಮಂಗೆ ಸರ್ಪ್ರೈಸ್ ಮಾಡ್ಬಿಟ್ಟಿದೀನಿ. ಹಿಂಗೆ 9 months ಆದ್ಮೇಲೆ ರೊಟ್ಟಿ ತಿಂದು ಫುಲ್ ಖುಷಿ ಆಯ್ತು. ಸನ್ಸೆಟ್ ನೋಡ್ತಾ ಅಮ್ಮ ಜೊತೆ ಒಂದು ರೈಡ್ ಹೋಗಿ. ಇದು ನಮ್ಮ ಮಿಸ್ ಮನೆ. ನಮ್ಮ ಡಾನ್ಸ್ ಮಿಸ್ಗೆ ಸರ್ಪ್ರೈಸ್. ನಮ್ಮ ಡಾನ್ಸ್ ಮಿಸ್ಸು ಪ್ರೋಗ್ರಾಮಿಗೆ ರೆಡಿಯಾಗಿ ಹೋಗ್ತಾ ಇದ್ರು. ಅವರೆಲ್ಲ ಪ್ರೋಗ್ರಾಮ್ಗೆ ಹೊರಟರು. ನಾನು ಟೆಂಪಲ್ಗೆ ಹೋಗ್ಬಿಟ್ಟು ಮನೆಗೆ ಬರೋದು ಚಿನ್ಮಯದ್ಗೆ ವೆಯ್ಟ್ ಮಾಡ್ತಾ ಇದ್ದೆ. ಅವಳು ಪ್ರೋಗ್ರಾಮ್ ಮುಗಿಸ್ಕೊಂಡು ಬಂದಮೇಲೆ ಗಿಫ್ಟ್ ಎಲ್ಲ ನೋಡ್ತಾ ಇದ್ಲು. ಖುಷಿಯಾದ್ಲು. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಚಂದನ KP ಯೂಟ್ಯೂಬ್ ಚಾನಲ್. ಬಾಯ್ ಬಾಯ್.